ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್? ನಾನು ಆರೋಪನ ಕಡಾಬೇಕು ತಿರಸ್ಕಾರ ಮಾಡ್ತೀನಿ. ಬಟ್ ಆದರೆ ನಾನು ಇವತ್ತು ಯಾವುದು ಅಂತ ಹೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ. ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ಅದು ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನನಗೆ ಗೊತ್ತಿದೆ. ಆದರೆ ನಾನು ಕೇಳೋದಿಷ್ಟೇ, ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳೋದು ಸರ್. ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್, ತಮ್ಮನ ಮೇಲೆ ಒಂದು ಆರೋಪ ಇದೆ, ಅಣ್ಣನ ಮೇಲೆ ಈ ಥರ ಇದೆ, ಇಡೀ ಫ್ಯಾಮಿಲಿನೇ ಒಂಥರ ನಿರ್ನಾಮ ಅಂತ ಮಾತಾಡ್ತೀರಾ ಸರ್. ದಯವಿಟ್ಟು ನೀವು ಹೇಳಬೇಕು ರಾಜ್ಯ ಜನತೆಗೆ ಏನು ನಡೀತಾ ಇದೆ ಅಲ್ಲಿ ಅಂತ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ, ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನವಾಗಿ ಇವತ್ತೇನು ಸೇವೆ ಮಾಡ್ಕೊಂಡಿದ್ವಿ, ಅದು ಮುಂದೆ ಕೂಡ ಸರ್. ಆ ವ್ಯಕ್ತಿ ಬಂದಿದ್ದು ನಿಜನಾ? ಮನೆಗೆ ಬಂದಿದ್ದು ನಿಜನಾ ಸರ್? ಸರ್, ಆ ವ್ಯಕ್ತಿ ಬಂದಿದ್ದು ನಿಜನಾ ಸರ್? ಸರ್, ಆ ವ್ಯಕ್ತಿ ಬಂದಿದ್ದು ನಿಜನಾ? ಎಸ್ ಸರ್. ಇವಿಷ್ಟು ಸೂರಜ್ ರೇವಣ್ಣ ಅವರ ಮಾತುಗಳು. ಅವ್ರನ್ನ ಸಾಕಷ್ಟು ಅಧಿಕಾರಿಗಳು ಬಂದು, ಪೊಲೀಸ್ ಅಧಿಕಾರಿಗಳು ಬಂದು ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಹಾಸನ. ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್? ನಾನು ಆರೋಪನ ಕಡಾಬೇಕು ತಿರಸ್ಕಾರ ಮಾಡ್ತೀನಿ. ಬಟ್ ಆದರೆ ನಾನು ಇವತ್ತು ಯಾವುದು ಅಂತ ಹೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ. ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ಅದು ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನನಗೆ ಗೊತ್ತಿದೆ. ಆದರೆ ನಾನು ಕೇಳೋದಿಷ್ಟೇ, ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳೋದು ಸರ್. ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್, ತಮ್ಮನ ಮೇಲೆ ಒಂದು ಆರೋಪ ಇದೆ, ಅಣ್ಣನ ಮೇಲೆ ಈ ಥರ ಇದೆ, ಇಡೀ ಫ್ಯಾಮಿಲಿನೇ ಒಂಥರ ನಿರ್ನಾಮ ಅಂತ ಮಾತಾಡ್ತೀರಾ ಸರ್. ದಯವಿಟ್ಟು ನೀವು ಹೇಳಬೇಕು ರಾಜ್ಯ ಜನತೆಗೆ ಏನು ನಡೀತಾ ಇದೆ ಅಲ್ಲಿ ಅಂತ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ, ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನವಾಗಿ ಇವತ್ತೇನು ಸೇವೆ ಮಾಡ್ಕೊಂಡಿದ್ವಿ, ಅದು ಮುಂದೆ ಕೂಡ ಸರ್. ಆ ವ್ಯಕ್ತಿ ಬಂದಿದ್ದು ನಿಜನಾ? ಮನೆಗೆ ಬಂದಿದ್ದು ನಿಜನಾ ಸರ್? ಸರ್, ಆ ವ್ಯಕ್ತಿ ಬಂದಿದ್ದು ನಿಜನಾ ಸರ್? ಸರ್, ಆ ವ್ಯಕ್ತಿ ಬಂದಿದ್ದು ನಿಜನಾ? ಎಸ್ ಸರ್. ಇವಿಷ್ಟು ಸೂರಜ್ ರೇವಣ್ಣ ಅವರ ಮಾತುಗಳು. ಅವ್ರನ್ನ ಸಾಕಷ್ಟು ಅಧಿಕಾರಿಗಳು ಬಂದು, ಪೊಲೀಸ್ ಅಧಿಕಾರಿಗಳು ಬಂದು ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಹಾಸನ.